ಹೋರಾಟ ಕನ್ನೂರು ಹಾಗೂ ಮಣಸ್ನಾಳ ಕೆರೆ ತುಂಬಲೇಬೇಕು ಕನ್ನೂರು ಹಾಗೂ ಮಣಸ್ನಾಳ ಕೆರೆ ತುಂಬಲೇಬೇಕು ಇವತ್ತಿನ ದಿವಸ ಕನ್ನೂರು ಹಾಗೂ ಮಣಸ್ನಾಳ ಗ್ರಾಮದ ರೈತರು ಏನಪ್ಪಾ ಅಂತಂದ್ರೆ ಉಸ್ತುವಾರಿ ಮಂತ್ರಿಗಳಿಗೆ ಶಾಸಕರಿಗೆ ಜೊತೆಗೇನಪ್ಪ ಅಂದ್ರೆ ಇಲ್ಲಿವರೆಗೆ ನಾವು ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದೆವು. 3 ಕಡೆ ಭೇಟಿ ಆದರೂ ಸಹಿತ ಕೇವಲ ಏನಪ್ಪ ಅಂತಂದ್ರೆ ಕುಡಿಯೋ ನೀರಿಗಾಗಿ ಬಂದಿರತಕ್ಕಂಥ ರೈತರು ಏನಪ್ಪ ಅಂತಂದ್ರೆ ಭಾಳ ಅಸಮಾಧಾನಗೊಂಡಾರ. ಏನಪ್ಪ ಅಂತಂದ್ರೆ ಇಂಥ ಒಂದು ಪರಿಸ್ಥಿತಿ ಒಳಗೆ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ. ಅದೇ ಕೆನಾಲ್ ಕನ್ನೂರು ಶಿರ್ನಾಳ ಗ್ರಾಮದಿಂದ ಕನ್ನೂರು ಗ್ರಾಮಕ್ಕೆ ಹೋಗಿ ಮುಂದೇನಪ್ಪ ಅಂತಂದ್ರೆ ಅಷ್ಟರ ಮಧ್ಯದೊಳಗೆ ಮಹಾರಾಷ್ಟ್ರ ಗಡಿಯಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಹಲವಾರು ಪೈಪುಗಳ ಮುಖಾಂತರ ಮಹಾರಾಷ್ಟ್ರಕ್ಕೆ ನೀರು ಹೊಂಟಾವು. ಅದನ್ನು ಯಾರು ತಹಶೀಲ್ದಾರ್ ಆಗಲಿ DC ಅವರಾಗಲಿ ಯಾವುದೇ ಒಂದು ಕ್ರಮ ತಗೊಳತ್ತಿಲ್ಲ. ಆದರೆ ಇದೇ ರೈತರು ಕುಡಿಲಿಕ್ಕೆ ನೀರು ಕೇಳಿದ್ರೆ ಏನಪ್ಪ ಅಂತಂದ್ರೆ ನೋಡೋನು ಮಾಡೋನು ಅಂಥೇಳಿ ಇದೇ ಒಂದು ಊಹಾಪೋಹಗಳು ಕೊಡತ್ತಾರೆ. ಜಿಲ್ಲಾಧಿಕಾರಿಗಳು ಸುಮಾರು ಏನಪ್ಪ ಅಂತಂದ್ರೆ 1 ತಾಸುಗಟ್ಟಲೆ ಕಾಯ್ದು 2 ತಾಸುಗಟ್ಟಲೆ ರೈತರು ಕೂತ್ರು ಒಂದು 5 ನಿಮಿಷ ಟೈಮ್ ಕೊಟ್ಟು ಕೇಳುವಂಥ ಒಂದು ತಾಳ್ಮೆನೂ ಜಿಲ್ಲಾಧಿಕಾರಿಗಳು ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಟ್ಲೀಸ್ಟ್ ಏನಪ್ಪ ಅಂತಂದ್ರು ಹೇಳಿ ಮುಖಾಂತರ ಏನಪ್ಪ ಅಂತಂದ್ರೆ ಈ ರೈತರಿಗೆ ನೀರು ಕೊಟ್ಟಿದ್ದೇ ಆದರೆ ರೈತರು ಏನಪ್ಪ ಅಂತಂದ್ರೆ ಹೊಲಗಳಿಗೆ ಕೇಳಲಿಕ್ಕತ್ತಿಲ್ಲ, ಕುಡಿಲಿಕ್ಕೆ ನೀರು ಕೇಳಿರ್ತಾರೆ. ದಯವಿಟ್ಟು ಇಂಥ ಒಂದು ಪರಿಸ್ಥಿತಿ ಒಳಗೆ ಏನಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳು ತೋರಿಸಿರ್ತಕ್ಕಂಥ ಅಸಡ್ಡೆತನ ಇಡೀ ರೈತರಿಗೆ ಭಾಳ ಅಸಮಾಧಾನಗೊಂಡರ, ಭಾಳ ಅಸಹ್ಯ ಅನ್ಸಾಗ್ತದೆ. ಏನಪ್ಪ ಅಂತಂದ್ರೆ ಕುಡಿಲಿಕ್ಕೆ ನೀರು ಬಹುಶಃ ನೀವು AC ಆಫೀಸ್ ಒಳಗೆ ಕೂತಿರ್ತಿರಲ್ಲ, ಕೂತ್ರೂ ಸಹಿತ ನಿಮಗೆ ಒಂದು 10 ನಿಮಿಷ ನಿಮಗೆ ನೀರಿನ ದಾಹ ಆದಾಗ ನೀರು ಸಿಗಲಿಲ್ಲಪ್ಪ ಅಂದ್ರೆ ನಿಮಗೆ ಅದ್ರದ್ದು ಅನುಭವ ಆಗ್ತದೆ ಸಾಹೇಬ್ರೆ. ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ನೀರು ಬಹಳ ಮುಖ್ಯ ಅದ. ಅದಕ್ಕೆ ಮೂಲಭೂತ ಹಕ್ಕು ಒಳಗೆ ನಮಗೆ ನೀವೇನು ಊಟ ಉಪಚಾರ ಬೇರೆದೇನು ಕೇಳಲಿಕ್ಕಿಲ್ಲ, ಕುಡಿಯೋ ನೀರು ಕೇಳಲಿಕ್ಕಿರ್ತೀವಿ. ದಯವಿಟ್ಟು ಏನಪ್ಪ ಅಂತಂದ್ರೆ ಈ ಕೂಡಲೇ ಏನಪ್ಪ ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಗಳು KVJNL ಆಫೀಸ್ ಆಗಲಿ ಇಒಗಳಿಗಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಕರೆಸಿ ಏನಪ್ಪ ಅಂತಂದ್ರೆ ಕನ್ನೂರು ಹಾಗೂ ಮಡಸನಾಳ ಗ್ರಾಮದ ಕೆರೆ ತುಂಬ್ರಿ ಅಂತ ಹೇಳಿ ನಾ ಆಗ್ರಹ ಮಾಡ್ತೀನಿ. ಮತಕ್ಷೇತ್ರ ಶಾಸಕರು ಏನಂದ್ರೆ ಮತಕ್ಷೇತ್ರ ಶಾಸಕರು ಏನಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, DC ಅವ್ರಿಗೆ ಹೋಗಿ ಭೇಟಿ ಆಗಂದಾರ. ಅದೇ ಹೇಳತ್ತೀನಲ್ಲ, ಹಚ್ಚಿ ಮನಿ ಹೋಗ್ತಾರಲ್ಲ, ಈ ಮನಿ ಆಗೋಣ ಆ ಮನಿ ಬರೀ ರೈತರು ಏನಪ್ಪ ಆಗತ್ತಂದ್ರೆ ಓಟ್ ಹಾಕಬೇಕಾದ್ರೆ ತಮಗೆ ಬೇಕಾಗ್ಯಾರ. ನೀರು ಕೇಳಬೇಕಾದ್ರೆ ನೀವು ಅವ್ರಿಗೆ ಹೋಗಿ ಭೇಟಿ ಆಗ್ರಿ, ಇವ್ರಿಗೆ ಕೇಳಿದ್ರೆ ಇವ್ರು ಏನಂತಾರೆ ತಹಶೀಲ್ದಾರ್ ಅವ್ರಿಗೆ ಹೇಳಿ ತಹಶೀಲ್ದಾರಿಗೆ ಭೇಟಿ ಆಗ್ರಿ. ಬರೀ ಎಲ್ಲರಿಗೆ ಭೇಟಿ ಆಗೋದೇ ಆಯಿತು. ಬಹುಶಃ ಇಲ್ಲಿ 4-5 ತಾಸು ಆಯಿತು. ನಮ್ಗೆ ಎಷ್ಟು ನೀರಿಂದ ಆಗ್ಯದನ್ನು ಗೊತ್ತದ. ಬಹುಶಃ ನಿಮಗೂ ಏನಪ್ಪ ಅಂತಂದ್ರೆ ಇವತ್ತು ನೀವೇನಾದ್ರೂ ಆ ಸ್ಥಾನಕ್ಕೆ ಕೂತೀರಿಯಪ್ಪ ಅಂತಂದ್ರೆ ಅದ್ರದ್ದು ನೀವು ಅನ್ನೋದ್ರ ಋಣ ಮುಟ್ಟಿಸ್ಬೇಕಾಗಿತ್ತಪ್ಪ ಅಂದ್ರೆ ನಿಮ್ಗೆ ಅದ್ರ ಜವಾಬ್ದಾರಿ ಇತ್ತಂದ್ರೆ ಕನ್ನೂರು ಹಾಗೂ ಮಡಸನಾಳ ಏನಪ್ಪ ಅಂದ್ರೆ ತಾವೇ ಸಾಕ್ಷಾತ್ವಾಗಿ ಅಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು ಬಂದು ಭೇಟಿ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಅದಕ್ಕೊಂದು ಏನಾದರೂ ಏನಪ್ಪ ಅಂತಂದ್ರೆ ನಿಮಗೆ ಪರಿಸ್ಥಿತಿ ಗೊತ್ತಾಗ್ತದೆ. ಬರೀ ಇಲ್ಲಿ ಕೂತಕ್ಕೆ ಚಂದ ನಾ ಹೇಳಿನಿ ಅವ್ರಿಗೆ ಹೇಳಿನಿ ಅಲ್ಲ, ಸಂಬಂಧಪಟ್ಟ ಮಂತ್ರಿ ಆಗಲಿ ಸಂಬಂಧಪಟ್ಟ ಶಾಸಕರಾಗಲಿ ಜಿಲ್ಲಾಧಿಕಾರಿ ಆಗಲಿ ತಹಶೀಲ್ದಾರ್ ಸಾಹೇಬರಾಗಲಿ ಒಟ್ಟರು ದಯವಿಟ್ಟು ನೀವು ಆ ಕೆರೆಗಳಿಗೆ ಬಂದು ನೋಡ್ರಿ. ಆ ಕೆರೆಗಳು ಬಹುಶಃ ನಿಮ್ಗೆ 2 ಕೈ ಮಾಡಿ ಕರೆ ಆಗ್ತಾವ, ಬರ್ರಿ ಸಾಹೇಬ್ರ ನೀರು ಹಾಕ್ರಿ ಅಂತೇಳಿ. ಅಟ್ಲೀಸ್ಟ್ ನಿಮ್ಮ ಕೈಲಿ ಆಗಲಿಲ್ಲ ತಪ್ಪ ಅಂದ್ರೆ ದಿನ 1 ಲೀಟ್ರ್ ನೀರು ತಂದ್ರೆ ಹಾಕಿ ತುಂಬಿಸ್ರಿ. ದಯವಿಟ್ಟು ಏನಪ್ಪ ಅಂತಂದ್ರೆ ಇಂಥ ಪರಿಸ್ಥಿತಿ ಒಳಗೆ ನೀವು ಅದಿರಪ್ಪ ಅಂತಂದ್ರೆ ಏನಂತಂದ್ರೆ ಕೇವಲ ಏನೂ ಕೇಳತ್ತಿಲ್ಲ ನಿಮಗೆ ರೈತರು. ನೀವುನ ಭಾಳ ದೂರದ ಮತ್ತು ಹಂಗೆ ಏನಾದರೂ ರೈತರು ಕೂತ್ರೆ ಈ ಮೂಲಕ ತಮಗೇನಪ್ಪ ಅಂದ್ರೆ ಆಗ್ರಹ ಮಾಡ್ತೀನಿ, ನೀವು 2 ದಿನದಲ್ಲಿ ಏನಾದ್ರೂ ಈ ಕೆರೆಗಳು ನೀರು ತುಂಬುವಂಥ ಪ್ರಯತ್ನ ಏನೂ ಮಾಡಲಿಲ್ಲಪ್ಪ ಅಂತಂದ್ರೆ ಕನ್ನೂರು ಹಾಗೂ ಮಡಸನಾಳ ಗ್ರಾಮದ ರೈತರು ಒಟ್ಟರು ಕೂಡ ಏನಪ್ಪ ಅಂದ್ರೆ DC ಆಫೀಸ್ ಮುಂದೆ ಕೂತೇನಪ್ಪ ಅಂತಂದ್ರೆ ನೀವು ಇದಕ್ಕೊಂದು ಏನಾದರೂ ಒಂದು ಇತಿಶ್ರೀ ಹಾಡಲಿಲ್ಲಪ್ಪ ಅಂದ್ರೆ ನಾವು ಇಲ್ಲೇ ನಿಮ್ಮ DC ಆಫೀಸ್ ಮುಂದೆ ಕೂಡ್ತೀವಿ ಅಂತೇಳಿ ನಾ ಆಗ್ರಹ ಮಾಡ್ತೀನಿ. ಸತೀಶ್ ಅಶೋಕ್ ಪಾಟೀಲ್, ಜಿಲ್ಲಾ ರೈತ ಸಂಘದ ಸಂಚಾಲಕ.